ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟ್ಗೆ ಆಗ್ಬೋದು ಅಥವಾ ಲಂಚ್ ಅಥವಾ ಡಿನ್ನರ್ಗೆ ಹಾಕ್ಬೋದು, ಈಸಿಯಾಗಿ ಫಟಾಫಟ್ ಅಂತ ಹೆಲ್ತಿಯಾದ ಒಂದು ರೊಟ್ಟಿ, ರವಾ ರೊಟ್ಟಿನ ವೆಜಿಟೇಬಲ್ಸ್ ಹಾಕಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ಗೆ ಒಂದು 2 ಕಪ್ನ ಅಷ್ಟು ರವೆ ತೊಗೊಳ್ಳಿ. ಇದರಲ್ಲಿ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಬಸಿದಿಟ್ಕೊಳ್ಳಿ. ಆ ನಂತರ ಇದಕ್ಕೆ ತುರಿದಿರೋವಂಥ ಕ್ಯಾರೆಟು ಮತ್ತು ಸೌತೆಕಾಯಿ ಹಾಕಿ, ನಂತರ ತೊಳೆದು ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ, ಮತ್ತು ಸಣ್ಣದಾಗಿ ಹೆಚ್ಚಿಕೊಡುವಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಅದಕ್ಕೆ 1 ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಅಥವಾ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಒಂದು ಹಿಡಿಯಷ್ಟು ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚು ಕೊಡುತ್ತೆ. ಸೊ ಹೀಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ ಅಷ್ಟೇ. ಹೆಚ್ಚು ಸಮಯ ಬಿಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಚಿರೋಟಿ ರವೆ ಅಲ್ವಾ, ಬೇಗ ನೆನೆಯುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು. ಈ ಸಮಯದಲ್ಲಿ ನೀವು ಚಟ್ನಿ ಬೇಕಂದರೆ, ಏನೇನಾದರೂ ಬೇಕಂದರೆ ಮಾಡ್ಕೊಳ್ಬಹುದು. ನಂತರ ಒಂದು ತವಾ ತಗೊಂಡು ಅದನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದನ್ನು ತಗೊಂಡು ನೀವು ಎಷ್ಟು ಬೇಕು ಅಷ್ಟು, ಅಂದರೆ ನೀವು ಯಾವ ಸೈಜ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ತೊಗೊಂಡು ಚೆನ್ನಾಗಿ ಕಲ್ಲಿನ ಮೇಲೇ ಡೈರೆಕ್ಟಾಗಿ ನೀವು ತಟ್ಟೋದು. ಇದನ್ನು ಪ್ಲಾಸ್ಟಿಕ್ ಹಾಳೆ ಮೇಲೆ ತೊಟ್ಕೊಂಡು ಅಲ್ಗಾಕಬೇಕು ಹಾಗೆ ಆ ಥರ ಏನೂ ಇಲ್ಲ. ಡೈರೆಕ್ಟಾಗಿ ನೀವು ಕಲ್ಲಿನ ಮೇಲೆ ನೀವು ತಟ್ಕೊಳ್ಬೋದು. ಎಷ್ಟು ತೆಳು ಬೇಕು ಆ ರೀತಿ ತೆಳುವಾಗಿ ನೀವು ಇದನ್ನು ತಟ್ಕೊಂಡು ಇದನ್ನು ಬೇಯಿಸಬೇಕಾಗತ್ತೆ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ನೋಡಿ, ಆವಾಗ ನಿಮಗೆ ಹೇಗೆ ಮಾಡೋದು ಅನ್ನೋದು ಗೊತ್ತಾಗತ್ತೆ. ಇದಕ್ಕೆ ಮಧ್ಯದಲ್ಲಿ ಬೇಕಾದರೆ ಹೋಲ್ ಮಾಡ್ಕೊಳ್ಳಿ, ಮಾಡದೇ ಇದ್ರೂ ಆಗುತ್ತೆ, ಮಾಡಿದ್ರೂ ಆಗುತ್ತೆ. ಈಗ ಇನ್ನೊಂದು ಕಡೆ ನಾನು ಹೆಂಚನ್ನು ಇಟ್ಕೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗ ಆಗಬೇಕು ಅಂತಂದರೆ ಇದರಲ್ಲಿ ಹಾಕಿ ಇದು ಒಂದು ಸೈಡ್ ಬೆಂದದ್ದನ್ನು ತೆಗೆದು ಆ ಕಡೆಗೆ ಹಾಕಿ ಬೇಯ್ತಾ ಇರುತ್ತೆ. ಇಲ್ಲಿ ಇನ್ನೊಂದು ಮಾಡ್ಕೊಳ್ತಾ ಇರ್ಬೋದಲ್ವ. ಸೊ ಹಾಗಾಗಿ ಬೆಳಿಗ್ಗೆ ಹೊತ್ತು ಬೇಗ ಬೇಗ ಆಗಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಬಹುದು. ನೋಡಿ, ಈ ಥರ ಆಗಿದೆ. ಇವಾಗ ಇದನ್ನು ನಾನು ಆ ಕಡೆಗೆ ವರ್ಗಾಯಿಸ್ತೇನೆ. ನೋಡಿ, ಅಲ್ಲಿ ಹಾಕಿಬಿಟ್ರೆ ಆ ಕಡೆ ಬೇಯ್ತಾ ಇರುತ್ತೆ. ಸೊ ಇಲ್ಲಿ ನಾನು ಇನ್ನೊಂದನ್ನು ಹಾಕ್ಕೋತೀನಿ. ಈ ರೀತಿ ಇದನ್ನು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ನೀವು ತಟ್ಕೊಳ್ಬಹುದು. ಹೀಗೆ ಇದನ್ನು ತಟ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ಅಥವಾ ಮತ್ತು ಸೈಡ್ನಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಇದಕ್ಕೇನು ಜಾಸ್ತಿ ಆಯಿಲೇನೂ ಬೇಕಾಗಲ್ಲ, ಸ್ವಲ್ಪ ಈ ರೀತಿ ನೀವು ಹಾಕ್ಕೊಂಡು ಮುಚ್ಚಿ ಬೇಕಾದರೆ ನೀವು ಬೇಯಿಸ್ಕೊಳ್ಬೋದು. ನೋಡಿ, ಈ ಕಡೆ ಇದು ರೆಡಿ ಆಯಿತು. ಇದು ರೆಡಿ ಆಗೋಷ್ಟರಲ್ಲಿ ಅದು ರೆಡಿ ಆಗಿರುತ್ತೆ. ಅದನ್ನು ಈ ಕಡೆಗೆ ಹಾಕಿಬಿಟ್ಟು ಇನ್ನೊಂದು ಆ ಕಡೆ ಮಾಡ್ಕೊಳ್ತಾಯಿರಿ. ಮಾರ್ನಿಂಗ್ ಟೈಮು ಸ್ವಲ್ಪ ಬ್ಯುಸಿಯಾಗಿರುವಾಗ ಅಥವಾ ಜಾಸ್ತಿ ಜನ ಇರುವಾಗ ನೀವು ಈ ರೀತಿ ಮಾಡಿಕೊಂಡ್ರೆ ಆಗುತ್ತೆ, ಬೇಗ ಆಗುತ್ತೆ. ನೋಡಿ, ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡೋಗ್ಬೋದು. ಫಟಾಫಟ್ ಅಂತ ಬೇಗ ಆಗುವಂಥದ್ದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಕೊಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.